ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವೀಗ ಹೋಗ್ತಾ ಇರೋದು ಹಳೇಬೀಡು ಹತ್ರ ಇರುವಂಥ ಪುಷ್ಪಗಿರಿ ಬೆಟ್ಟಕ್ಕೆ. ಇದು ಹಾಸನಿಂದ 30 ಕಿಲೋಮೀಟ್ರ್ ಮತ್ತು ಹಗರೆಯಿಂದ 12 ಕಿಲೋಮೀಟ್ರು, ಹಳೇಬೀಡಿಂದ 2.5 ಕಿಲೋಮೀಟ್ರ್ ಆಗುತ್ತೆ. ಸೊ ಅಲ್ಲೇನು ದೂರದಲ್ಲಿ ಬೆಟ್ಟ ಕಾಣ್ತಿದೆ ಲೆಫ್ಟ್ ಸೈಡು, ಅದೇನೇ ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ. ಈ ದೇವಸ್ಥಾನ ಬಂದು ನಮ್ಮ ಹೊಯ್ಸಳ ಕಾಲದ ಏನು ದೇವಸ್ಥಾನ ಇದೆ ಹಳೇಬೀಡು ಬೇಲೂರು, ಆ ಕಾಲಘಟ್ಟಕ್ಕೆ ಸೇರಿದಂಥ ದೇವಸ್ಥಾನ ಆಗಿರುತ್ತೆ. ಮಲ್ಲಿಕಾರ್ಜುನ ದೇವಸ್ಥಾನ ಒಂದು ತುಂಬ ಹಳೆಯದು. ಇವಾಗ ಅಲ್ಲೆಲ್ಲ ಈಶಾ ಫೌಂಡೇಶನಲ್ಲಿ ಏನಿದೆ ಶಿವನ್ ಸ್ಟ್ಯಾಚು, ಸೇಮ್ ಅದೇ ರೀತಿಯೇ ಮಾಡಿದ್ದಾರೆ. ಬಟ್ ಅಷ್ಟೊಂದು ಫಿನಿಶಿಂಗ್ ಬಂದಿಲ್ಲ ಅಂದ್ರೂ ಟ್ರೈ ಮಾಡಿದ್ದಾರೆ. ಮತ್ತಿನ್ನು ಟೂರಿಸಮ್ ಚೆನ್ನಾಗಿ ಬೆಳೀಲಿ ಅನ್ನೋದಕ್ಕೋಸ್ಕರ ಸುತ್ತ ಪಾರ್ಕ್ ಥರ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇದೇ ದೇವಸ್ಥಾನದ ಎಡಗಡೆ ಮಠ ಎಲ್ಲ ಇದೆ. ನಾವು ಹೋಗಿದ್ದು ಸಂಜೆ, ಹಂಗೆ ನೋಡ್ಬೋದು ಸ್ವಲ್ಪ ಬಿಸಿಲು ಈಗ ಸ್ವಲ್ಪ ಕಮ್ಮಿ ಆಗಿದೆ. ತುಂಬ ಹಳೆಯ ದೇವಸ್ಥಾನ, ಸೇಮ್ ಬೇಲೂರು ಹಳೇಬೀಡು ಏನಿದೆ ಆ ಟೈಮ್ನಲ್ಲಿ ಕಟ್ಟಿರುವಂಥ ದೇವಸ್ಥಾನ ಇದು. ತುಂಬ ಚೆನ್ನಾಗಿದೆ. ಯಾರಾದರೂ ಹಳೇಬೀಡಿಗೆ ಬಂದಂಥವ್ರು ಸೊ ಆಂದಿವಲ್ಲೇ ಸಿಗುತ್ತೆ, ತುಂಬ ದೂರನೂ ಇಲ್ಲ. ರೋಡಿಂದ ಒಂದೂವರೆ ಕಿಲೋಮೀಟ್ರ್ ಮೇಲೆ ಬರಬೇಕು, ಬೆಟ್ಟದ ಮೇಲೆ ಬರಬೇಕಷ್ಟೇ. ತುಂಬ ಚೆನ್ನಾಗಿದೆ, ನೋಡ್ಕೊಂಡು ಹೋಗಿ. ಬೇಲೂರು ಹಳೇಬೀಡಿಗೆ ಬಂದಂಥವ್ರು ಇದನ್ನು ನೋಡ್ಕೊಂಡು ಹೋಗ್ಬೋದು. ಆ ಕಡೆ ಸೈಡು ಈಶಾ ಫೌಂಡೇಶನ್ದೆಲ್ಲ ಇದೆಯಲ್ಲ, ಸೇಮ್ ಅದೇ ರೀತಿಯೇ ಆ ಕಡೆ ಇರೋದು. ಇಲ್ಲೆಲ್ಲ ಅಡುಗೆ ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇದು 1952 ಅಂತ ಕೆಫೆ, ಚಿಕ್ಕಮಗಳೂರ್ದು, ಅಲ್ಲಿ ಕೆಳಗಡೆ ಇದೆ, ಆಮೇಲೆ ತೋರಿಸ್ತೀನಿ. ಇದು ದೇವಸ್ಥಾನ ಎಂಟ್ರೆನ್ಸ್ ಇದು. ನೀವು ನೋಡ್ತಾ ಇರೋದು ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ವಿಗ್ರಹ, ಅಂದರೆ ಲಿಂಗ ಸ್ವರೂಪಿಯಾಗಿರುವಂಥ ವಿಗ್ರಹ ಇದು. ಆ ಬೋರ್ಡ್ ಏನಿದೆ ಅದೇ ಮಠ, ಆ ಕಡೆದು ಮಠ. ಮತ್ತಿನ ಕಲ್ಯಾಣ ಮಂಟಪ, ಮತ್ತಿನ ಕುಡಗತ್ರಿ ಕರಿಬಸವ ಏನು ದೇವಸ್ಥಾನ ಇದೆ, ಸೇಮ್ ಅದೇ ಕಾನ್ಸೆಪ್ಟಲ್ಲಿ ಸೇಮ್ ಅದೇ ರೀತಿಯೇ ವಿಗ್ರಹ ಎಲ್ಲ ಮಾಡಿದ್ದಾರೆ. ಇಲ್ಲಿ ಮೊದಲೆಲ್ಲ ಇಷ್ಟೊಂದು ಟೂರಿಸಮ್ ಪ್ಲೇಸ್ ಥರ ಮಾಡಿರಲಿಲ್ಲ, ಜಸ್ಟ್ ದೇವಸ್ಥಾನ ಬರೀ ಅದೇ ಮೇಂಟೆನೆನ್ಸ್ ಇತ್ತು. ಇವಾಗ ಸೇಮ್ ಪಾರ್ಕ್ ಥರ, ಮತ್ತಿನ ಏನು ಫಿಲ್ಮ್ ಸಿಟಿಗಳಲ್ಲೆಲ್ಲ ಏನು ಮಾಡಿರ್ತಾರೆ ಸೇಮ್ ಅದೇ ರೀತಿಯೇ ಮಾಡಿದ್ದಾರೆ, ನೋಡ್ಬೋದು ಇದು.
ಪುಷ್ಪಗಿರಿ ಮಹಾಸಂಸ್ಥಾನ ಮಠ ಅಂತ. ದೇವ್ರ ದರ್ಶನ ಆದಂಗೂ ಆಗುತ್ತೆ, ಮತ್ತಿನ ಒಂದು ಒಳ್ಳೆ ವ್ಯೂ ಪಾಯಿಂಟು ನೋಡ್ದಂಗೂ ಆಗುತ್ತೆ. ಈ ಕಡೆ ದೇವ್ರ ಪೂಜೆ ಸಾಮಗ್ರಿಗಳೆಲ್ಲ ತಗೊಳ್ಳೋವಂಥ ಜಾಗ ಇದು. ಇದೆಲ್ಲ ಈಗೇನು ಆರ್ಟ್ ಶೇಪ್ ಇದೆ, ಇವಾಗೆಲ್ಲ ಬೆಳೆಸ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ, ಮೇಂಟೆನೆನ್ಸ್ ಮಾಡ್ತಾಯಿದ್ದಾರೆ. ಈಶಾ ಫೌಂಡೇಶನ್ ಏನು ಶಿವಂದು ಸ್ಟ್ಯಾಚು ಇದೆ, ಸೊ ಆ ಕಾನ್ಸೆಪ್ಟಲ್ಲಿ ಮಾಡಿರೋವಂಥದ್ದು ಇದು. ಹುಡುಗಾತ್ರಿ ಕರಬಸವ ಜಯಂತಿ ದೇವಸ್ಥಾನ ಇದೆಯಲ್ಲ, ಸೊ ಅದೇ ಕಾನ್ಸೆಪ್ಟಲ್ಲಿ ಮಾಡಿರೋಂಥ ದೇವಸ್ಥಾನ ಮೇಲ್ಗಡೆ ಇರೋದು. ಈಶಾ ಫೌಂಡೇಶನ್ ಅಷ್ಟೇನು ಪರ್ಫೆಕ್ಟಾಗಿ ಫೇಸ್ ಬಂದಿಲ್ಲ ಅಂದರೂ ಓಕೆ ಮಾಡಿದ್ದಾರೆ ತುಂಬ ಚೆನ್ನಾಗಿ. ಇದು ಕುಡಗತ್ರಿ ಕರಬಸವ ಜೈನ ಗದ್ದಿಗೆ ಏನಿದೆ, ಸೇಮ್ ಅದೇ ರೀತಿ ಮಾಡಿರೋಂಥ ಜಾಗ ಇದು. ಈಗೇನು ದೂರದಲ್ಲಿ ಕೆರೆ ಕಾಣ್ತಾ ಇದೆ ಅದೇ ನಮ್ಮ ಹಳೇಬೀಡು ಕೆರೆ, ದ್ವಾರ ಸಮುದ್ರ ಅಂತಲ್ಲ, ಸೊ ಅದೇನೇ ಅದು. ಇದು ಹಳೇಬೀಡು ಊರದು, ತುಂಬ ಹತ್ರನೇ ಇದೆ ಹಳೇಬೀಡಿಗೆ. ಅಗ್ರೆಯಿಂದ ಮತ್ತಿನ
ಹಳೆಬೀಡಿಂದ ತುಂಬ ಆಟೋ ಅಥವಾ ವೆಹಿಕಲ್ಗಳೆಲ್ಲ ಸಿಗುತ್ತೆ. ಮತ್ತಿನ ಹಾಸನಿಂದ ಮತ್ತಿನ ಅಗರೆ ಬೇಲೂರು ಕಡೆಯಿಂದಲೂ ಬಸ್ಗಳೆಲ್ಲ ಬರ್ತವೆ. ಸೊ ವೆಹಿಕಲ್ದೇನು ತೊಂದರೆ ಇರೋಲ್ಲ, ಬಂದೋಗೋದಕ್ಕೆ ಇಲ್ಲೆಲ್ಲ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ತುಂಬ ಚೆನ್ನಾಗಿದೆ. ಈ ಕೆಫೆ ಬಂದು ಕೆಲವು ವೀಡಿಯೋಸ್ಗಳೆಲ್ಲ ನೋಡಿರ್ತೀರ, ಇದು ಚಿಕ್ಕಮಂಗ್ಳೂರು ಅವ್ರದ್ದು. ಅವರು ಇಲ್ಲಿ ಒಂದು ಕೆಫೆ ಓಪನ್ ಮಾಡಿದ್ದಾರೆ 1952 ಅಂತ. ಸೊ ಅವರು ಏನು ತೋಟದಲ್ಲಿ ಕಾಫಿ ಬೀಜ ಎಲ್ಲ ಬೆಳೀತಾರೆ, ಸೊ ಅದನ್ನು ತಗೊಬಂದು ಇಲ್ಲೇ ಕಾಫಿ ಮಾಡಿ ಕೊಡುವಂಥದ್ದು. ಇದು ದೇವರ ಕಾಡು ಅಂತ. ಇಲ್ಲಿ ಚಿಕ್ಕ ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆಲ್ಲ ಪ್ಲೇ ಗ್ರೌಂಡ್ ಥರ ಎಲ್ಲ ಮಾಡಿದ್ದಾರೆ. ಇಲ್ಲಿ ಕೆಳಗಡೆ ದೂರದಲ್ಲಿ ಕಾಣ್ತಾ ಇರೋದು ಅದು ಕಲ್ಯಾಣ ಮಂಟಪ. ಈ ಕೆಫೆನಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಮೊದಲೆಲ್ಲ ಆಟ ಆಡೋದಕ್ಕೆಲ್ಲ ವ್ಯವಸ್ಥೆ ಮಾಡಿದರು, ಟೇಬಲ್ ಟೆನ್ನಿಸ್ ಎಲ್ಲ ಏನಿದೆ ಅದೆಲ್ಲ. ಬಟ್ ಇವಾಗ ಯಾವುದೂ ಇಲ್ಲ, ಸ್ವಲ್ಪ ಕ್ರೌಡ್ ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ. ಇದು ಅವ್ರು ಬೆಳೆದಿರೋಂಥ ಕಾಫಿ ಬೀಜಗಳನ್ನೇ ತಂದು ಇಲ್ಲಿ ಪುಡಿ ಮಾಡಿ ಕಾಫಿ ಮಾಡಿಕೊಡುವಂಥ ವ್ಯವಸ್ಥೆ ಇರೋದು ಇಲ್ಲಿ. ಹಾಗಾಗಿ ನೋಡೋಣ ಹೇಗಿರುತ್ತೆ ಅಂತ ಒಂದು ಕಾಫಿ ಟೇಸ್ಟ್ ನೋಡಿದ್ದು. ಇದೆಲ್ಲ ಮಠಕ್ಕೆ ಸೇರಿದಂಥ ಜಾಗ, ಇದು ಮಠ. ಈ ಮಠದ್ದು ಏನು ಬಿಲ್ಡಿಂಗ್ ಇದೆ ಇದ್ರ ಮೇಲ್ಗಡೆ ಶಿವನ ಸ್ಟ್ಯಾಚ್ಯೂ ಇರೋದನ್ನು ನೋಡ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತಿನ್ನು ಸಾಧ್ಯ ಆದಷ್ಟು ಶೇರ್ ಮಾಡಿ.